ದ ಬೆಸ್ಟ್ ಪ್ಲಾಟ್ಫಾರ್ಮ್ ಈಸ್ ನಮ್ಮ ಒಂದು ನೈಲ್ ಕಾರ್ಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಒಂದು ಲೆವೆಲ್ ಸ್ಟಾರ್ ಬೋನಸ್. ಸೊ ಲೆವೆಲ್ ಸ್ಟಾರ್ ಬೋನಸ್ ಸ್ನೇಹಿತರೆ, ಈ ಒಂದು ಇನ್ಕಮ್ ನ ನೀವು ತಗೋಬೇಕು ಅಂತ ಅಂದ್ರೆ ನೀವು ಅಪ್ಗ್ರೇಡ್ ಆಗ್ಬೇಕಾಗುತ್ತೆ. ಎಷ್ಟರಿಂದ ಅಪ್ಗ್ರೇಡ್ ಆಗ್ಬೇಕಾಗುತ್ತೆ? 500 ರೂಪಾಯಿನ ಫಸ್ಟ್ ಲೆವೆಲ್ ಇನ್ಕಮ್ ತಗೋಬೇಕು ನೀವು ಅಂದ್ರೆ ಫಸ್ಟ್ 500 ರೂಪಾಯಿನ ಪೇ ಮಾಡಿ ಅಪ್ಗ್ರೇಡ್ ಆಗ್ಬೇಕಾಗುತ್ತೆ. ಬಟ್ ಒಂದು ವಿಚಾರ ನಿಮ್ಗೆ ನೆನಪಲ್ಲಿರ್ಲಿ, ನೀವು ಈ ಒಂದು ಪ್ಲಾನ್ ನ ಅಪ್ಗ್ರೇಡ್ ಮಾಡ್ಕೊಳ್ಳೇಬೇಕು ಅಂತ ಕಂಪನಿ ಕಡೆಯಿಂದ ಕಂಡೀಷನ್ಸ್ ಇಲ್ಲ, ಅದು ನಿಮಗ್ ಬಿಟ್ಟಿದ್ದು. ಸೊ ನಿಮ್ಗೆ ಆಪ್ಷನಲ್ಲು. ನಿಮ್ಮ ಆದಾಯವನ್ನ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಈ ಒಂದು ಪ್ಲಾನ್ ಕೂಡ ನೀವು ಅಪ್ಗ್ರೇಡ್ ಆಗ್ಬೋದು. ಅಪ್ಗ್ರೇಡ್ ಆದ್ರೆ ತುಂಬಾ ಸಖತ್ತಾಗಿದೆ ಸ್ನೇಹಿತರೆ. ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ, ಇದು ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗ್ಬೋದು, ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಹೇಳ್ತಾ ಇದೀನಿ, ಕ್ಲೀನ್ ಆಗಿ ನೀಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಸೊ ನೀವು 500 ರೂಪಾಯಿಂದ ಅಪ್ಗ್ರೇಡ್ ಆಗ್ತೀರಾ ಅಂತ ಅನ್ಕೊಳ್ಳಿ. ನೀವು 500 ರೂಪಾಯಿಂದ ಅಪ್ಗ್ರೇಡ್ ಆಗಿದ್ರೆ ಅಂದ್ರೆ ಅದಕ್ಕೆ ಶಾಪಿಂಗ್ ಪಾಯಿಂಟ್ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ಸೊ ಎಕ್ಸಾಂಪಲ್, ಸೊ ನೀವು ಫಸ್ಟ್ ಸ್ಟಾರ್ ಲೆವೆಲ್ಗೆ ಅಪ್ಗ್ರೇಡ್ ಆಗಿದ್ದೀರಾ. ಸೊ 500 ರೂಪಾಯಿನ ಪೇ ಮಾಡಿ ನೀವು ಯಾರೋ ಒಬ್ಬ ಇಬ್ರು ವ್ಯಕ್ತಿಗಳಿಗೆ ಅವಕಾಶ ಕೊಟ್ಟಿದ್ದೀರಾ. ಸೊ ನಾಟ್ ಓನ್ಲಿ ಟೂ, ಬರೀ ಇಬ್ರು ವ್ಯಕ್ತಿಗಳಿಗೆ ಅಂತಲ್ಲ, ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಅವಕಾಶ ಕೊಡ್ಬೋದು. ಅವರು ಬೈನರಿನಲ್ಲಿ ಯಾರದೇ ಅಂಡರ್ ಅಲ್ಲಿ ಹೋಗಿ ಪ್ಲೇಸ್ ಆಗ್ಲಿ, ಅದು ಕೌಂಟ್ ಆಗಲ್ಲ, ಅದು ಲೆಕ್ಕ ಇಲ್ಲ. ಅವರು ನಿಮ್ಮ ಡೈರೆಕ್ಟ್ ಇಂದ ಬಂದಿದ್ದಾರೆ ಅಂದ್ರೆ ಅವರು ನಿಮ್ಮ ಫಸ್ಟ್ನೇ ಲೆವೆಲ್ ಅಲ್ಲೇ ಇರ್ತಾರೆ. ಸೊ ನಮಗೆ ಇಲ್ಲಿ 100 ಜನ ನಾವು ಡೈರೆಕ್ಟ್ ಮಾಡೋದು ಬೇಡ, ಕೇವಲ ಇಬ್ರು ಮಾಡಿದೀವಿ, ಅಟ್ಲೀಸ್ಟ್ ನಮ್ಮ ಕೈಲಿ ಇಬ್ರು ಆಗಲ್ವಾ? ಸೊ ಡೆಫಿನೆಟ್ಲಿ ಆಗುತ್ತೆ, ಪ್ರತಿಯೊಬ್ರು ಕೈಲೂ ಆಗುತ್ತೆ. ಇಬ್ರು ವ್ಯಕ್ತಿಗಳಿಗೆ ನೀವು ಅವಕಾಶ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಆ ಇಬ್ರು ವ್ಯಕ್ತಿಗಳು 500 ರೂಪಾಯಿ ಅಪ್ಗ್ರೇಡ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕಲಿ ಪ್ರತಿಯೊಬ್ಬರಿಂದ 500 ರೂಪಾಯಿ ಪೂರ್ತಿ ಇನ್ಕಮ್ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. 100% ಇನ್ಕಮ್ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. 1000 ರೂಪೀಸ್ ಇನ್ಕಮ್ ಬರುತ್ತೆ ಆ ಇಬ್ರು ವ್ಯಕ್ತಿಗಳಿಂದ. ಅಂದರೆ ಇನ್ ಕೇಸ್ ನೀವೇನಾದ್ರು 500 ರೂಪಾಯಿ ಅಪ್ಗ್ರೇಡ್ ಆಗಿಲ್ಲ, ಬಟ್ ನಿಮ್ ಡೈರೆಕ್ಟ್ ಮಾಡಿರೋ ಇಬ್ರು ವ್ಯಕ್ತಿಗಳು ಅಪ್ಗ್ರೇಡ್ ಆಗಿದ್ರೆ ಅದೇನಾಗುತ್ತೆ, ನಿಮ್ಮ ಅಪ್ಲೈನ್ ಶಿಫ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಫಸ್ಟ್ ನಿಮ್ಮ ಟೀಮ್ ಅವ್ರು ಆಗೋದಕ್ಕಿಂತ ಮುಂಚೆನೆ ನಿಮ್ದನ್ನ ರೆಡಿ ಇಟ್ಕೊಳ್ಳಿ. ಫಸ್ಟ್ ಸ್ಟಾರ್ ಆಗಿ ಎಲಿಜಿಬಲ್ ಆಗಿ ಇಟ್ಕೋಬಿಡಿ. ನಿಮ್ಮ ಫಸ್ಟ್ ಡೈರೆಕ್ಟ್ ಬಂದಿರೋರು ಯಾವಾಗ ಮಾಡ್ಕೋತಾರೆ ಗೊತ್ತಿಲ್ಲ ಅಲ್ವಾ? ಸೊ ಯಾರು ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ ಕೂಡ ನಾವು ಗೆಸ್ ಮಾಡಕ್ಕಾಗಲ್ಲ. ಬಟ್ ಬಿಫೋರ್ ದಟ್ ನಮ್ದು ಅಪ್ಗ್ರೇಡ್ ಆಗಿದ್ರೆ ಆ ಇನ್ಕಮ್ ನಮಗ್ ಬರುತ್ತೆ. ಇನ್ ಕೇಸ್ ಅಪ್ಗ್ರೇಡ್ ಆಗಿಲ್ವಾ, ಆ ಇನ್ಕಮ್ ನೆಕ್ಸ್ಟ್ ನಮ್ಮ ಅಪ್ಲೈನ್ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸೊ ನಿಮ್ದು ಏನ್ ಅಪ್ಗ್ರೇಡ್ ಆಗಿರುತ್ತೆ 500 ರೂಪೀಸ್. ಸೊ ನಿಮ್ಮ ಟೀಮ್ ಇಂದ ಯಾರೇ ಬಂದ್ರು ಕೂಡ, ಸೊ ನಿಮ್ಮ ಡೈರೆಕ್ಟ್ ಇಂದ ಯಾರೇ ಬಂದ್ರು ಕೂಡ ಪ್ರತಿಯೊಬ್ಬರಿಂದನೂ ಕೂಡ ನಿಮ್ಗೆ 500 ರೂಪಾಯಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಲೆವೆಲ್. ಈ ಸೆಕೆಂಡ್ ಸ್ಟಾರ್ ಇನ್ಕಮ್ ತಗೋಬೇಕು ಅಂದ್ರೆ ಎಗೈನ್ ನೀವು 1000 ರೂಪೀಸ್ ಪೇ ಮಾಡಿ ಅಪ್ಗ್ರೇಡ್ ಆಗಿರ್ಬೇಕು. ಸೊ ನೀವು ಯೋಚನೆ ಮಾಡ್ಬೋದು, ಏನಪ್ಪಾ ಇದು ಮತ್ತೆ ಮತ್ತೆ ಅಪ್ಗ್ರೇಡ್ ಆಗ್ಬೇಕಾ? ಅಪ್ಗ್ರೇಡ್ ಆದ್ರೇನೆ ನಿಮ್ಗೆ ಅಲ್ಲಿ ಬೆನಿಫಿಟ್ ಇರುವಂತದ್ದು, ಆದಾಯ ಇರುವಂತದ್ದು. ಸ್ನೇಹಿತರೆ, ನೀವು ಅಪ್ಗ್ರೇಡ್ ಆಗ್ಲಿಕ್ಕೆ ಪೇ ಮಾಡಿದ್ದು ಕೇವಲ 1000 ರೂಪಾಯಿ. ಬಟ್ ನಿಮಗ್ ಬರ್ತಾ ಇರೋದು 4000 ರೂಪಾಯಿ. ಅರ್ಥ ಮಾಡ್ಕೊಳ್ಳಿ. ನೀವು ರೆಫರ್ ಮಾಡಿರೋ ಬರೀ ಇಬ್ರುನೇ, ಬಟ್ ಆ ಇಬ್ರು ಮತ್ತಿಬ್ರುನ ಮಾಡಿರ್ತಾರಲ್ವಾ, ಅವರು ನಿಮ್ಗೆ ಸೆಕೆಂಡ್ ಲೆವೆಲ್ ಬರ್ತಾರೆ. ಅವ್ರು ಯಾವಾಗ 1000 ರೂಪಾಯಿ ಅಪ್ಗ್ರೇಡ್ ಮಾಡ್ತಾರೆ, ಎಗೈನ್ ನಿಮ್ಗೆ 1000 ರೂಪಾಯಿ ಪೂರ್ತಿ ಇನ್ಕಮ್ ಬರುತ್ತೆ. ಪ್ರತಿಯೊಬ್ಬರಿಂದ 1000 ರೂಪಾಯಿ ಅಂದ್ರೆ 4 ಜನ ಅಲ್ಲಿ ಇದ್ದಾರೆ ಸೆಕೆಂಡ್ ಲೆವೆಲ್ ಅಂದ್ರೆ 4000 ರೂಪಾಯಿ ಇನ್ಕಮ್ ಆಯ್ತು. ಅಂದ್ರೆ ಸೆಕೆಂಡ್ ಲೆವೆಲ್ ಬರೀ 4 ಜನ ಇರಲ್ಲ. ಸೆಕೆಂಡ್ ಲೆವೆಲ್ ಅಲ್ಲಿ ನಿಮ್ಗೆ 100 ಜನ ಇದ್ರು ಕೂಡ 100 ಜನದಿಂದ 1000 ಅಂದ್ರೆ 1 ಲಕ್ಷ ಆಯ್ತು. ನಾನ್ ನಿಮ್ಗೆ ಒಂದು ಎಕ್ಸಾಂಪಲ್, ನಾನು ಅಲ್ಲೇ ಮೆನ್ಷನ್ ಮಾಡಿದೀನಿ, ಎಕ್ಸಾಂಪಲ್ 2x2 ಮ್ಯಾಟ್ರಿಕ್ಸ್ ವರ್ಕ್ ಆದ್ರೆ ಯಾವ ರೀತಿ ಆದಾಯ ಬರುತ್ತೆ. ನೆಕ್ಸ್ಟ್ ಥರ್ಡ್ ಲೆವೆಲ್ ನೀವು ಇನ್ಕಮ್ ತಗೋಬೇಕು. ಪ್ರತಿಯೊಬ್ಬರಿಂದ 1500 ರೂಪಾಯಿ ಇನ್ಕಮ್ ತಗೋಬೇಕು ಅಂದ್ರೆ ಫಸ್ಟ್ ನಿಮ್ದು ಕೂಡ 1500 ರೂಪಾಯಿ ಅಪ್ಗ್ರೇಡ್ ಆಗಿರ್ಬೇಕು. ಇಲ್ಲ ಅಂದ್ರೆ ನಿಮ್ಗೆ ಆ ಇನ್ಕಮ್ ಬರಲ್ಲ. ಅದು ನಿಮ್ಗೆ ಏನಾದ್ರೂ ಅಪ್ಗ್ರೇಡ್ ಆಗಿಲ್ಲ, ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ಅದು ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗ್ಬಿಡುತ್ತೆ. ಸೊ ಬಿಫೋರ್ ದಟ್ ನೀವು ಅಪ್ಗ್ರೇಡ್ ಆಗಿರಿ, ಸೇಫ್ಟಿ ಪರ್ಪಸ್. ಓಕೆ. ಸೊ ಅದೇ ರೀತಿ ಸ್ನೇಹಿತರೆ, ನೆಕ್ಸ್ಟ್ ಫೋರ್ತ್ ಲೆವೆಲ್ಗೆ 2000 ರೂಪಾಯಿಂದ ನೀವು ಅಪ್ಗ್ರೇಡ್ ಆಗಿರ್ಬೇಕಾಗುತ್ತೆ. ಪ್ರತಿಯೊಬ್ಬರಿಂದ 2000 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 5, 6, 7, 8, 9, 10 ಲೆವೆಲ್ ಅಲ್ಲಿ ಸ್ನೇಹಿತರೆ ಕೇವಲ 1000 ಟೀಮ್ ಬರುತ್ತೆ ಅಷ್ಟೇ. ಬರೀ 2x2 ಮ್ಯಾಟ್ರಿಕ್ಸ್ ಆದ್ರೆ ಬರೀ ಕೇವಲ 1000 ಟೀಮ್ ಬರುತ್ತೆ. ಅದೇ 3x3 ಆದ್ರೆ, ಅದೇ 4x4 ಆದ್ರೆ ಎಷ್ಟು ಬರುತ್ತೆ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ನನಗೆ ಬೇರೆ ಎಷ್ಟು ಬೇಡ ಸ್ನೇಹಿತರೆ, ಬರೀ 2x2 ಕರೆಕ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೆಲಸ ಮಾಡಿದ್ರು ಕೂಡ 1 ವರ್ಷ ನೀವು ಟೈಮ್ ಕೊಟ್ಟು ಕರೆಕ್ಟ್ ಆಗಿ ಪ್ರತಿ ದಿನ ಪ್ರತಿನಿತ್ಯ ಪ್ಲಾನ್ ಮಾಡಿ 2 ಡುಪ್ಲಿಕೇಶನ್ ಮಾಡಿದ್ರೆ 1 ಕೋಟಿ ಆದಾಯ ಬರೀ ಈ ಇನ್ಕಮ್ ಇಂದ ಬರುತ್ತೆ. ಅದ್ರಲ್ದಲ್ಲಿ ಎಕ್ಸ್ಟ್ರಾ ಇನ್ಕಮ್, ಬೈನರಿ ಇನ್ಕಮ್ ಇರುತ್ತೆ, ರೀಪರ್ಚೇಸ್ ಇನ್ಕಮ್ ಇರುತ್ತೆ, ರೀಪರ್ಚೇಸ್ ಚೆಕ್ ಮ್ಯಾಚಿಂಗ್ ಬೋನಸ್ ಇರುತ್ತೆ. ಅಂದರೆ ಈ ಒಂದು ಇನ್ಕಮ್ ಅಲ್ಲಿ ಬರೀ 1 ಕೋಟಿ ರೂಪಾಯಿ ಮಾಡಬಹುದು ಸ್ನೇಹಿತರೆ, ಜಸ್ಟ್ 2x2 ಮ್ಯಾಟ್ರಿಕ್ಸ್ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ಒಂದು ಕಂಡೀಷನ್ಸ್ ಅಂತ ಬಂದಾಗ ಎವ್ರಿ ಲೆವೆಲ್ ಅಪ್ಗ್ರೇಡ್ ಕಂಪ್ಲೀಟ್ ಅಂದ್ರೆ ಆ ಲೆವೆಲ್ ಇನ್ಕಮ್ ನೀವು ತಗೋಬೇಕು ಅಂದ್ರೆ ಆ ಲೆವೆಲ್ಗೆ ನೀವು ಅಪ್ಗ್ರೇಡ್ ಆಗಿರ್ಬೇಕು. ಇದು ಒಂದು ಕಂಡೀಷನ್ಸ್ ಅಷ್ಟೇ. ಓಕೆ. ಸೊ ಅದಾದ್ಮೇಲೆ ಬೆನಿಫಿಟ್ಸ್ ಅಂತ ಬಂದಾಗ ಎವ್ರಿ ಅಪ್ಗ್ರೇಡ್ ಎವ್ರಿ ಒನ್
ರಿಸೀವ್ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಅಂಡ್ ಶಾಪಿಂಗ್ ಪಾಯಿಂಟ್ಸ್. ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ಬರುತ್ತೆ, ಶಾಪಿಂಗ್ ಪಾಯಿಂಟ್ಸ್ ಕೂಡ ಬರುತ್ತೆ. ಸೊ ಪ್ರತಿಯೊಂದು ಕೂಡ ನಿಮಗೆ ಯೂಸ್ ಆಗುತ್ತೆ.